ಮಕ್ಕಳು ಬಂದು ಸುಮಾರು ದಿನಗಳಿಂದ ಒಂದು ಕಾರ್ಯ ಕೈಗೆತ್ತಿಕೊಂಡ್ರೆ ಹೇಗೆ ಅದನ್ನು ಮುಂದುವರಿಸಬೇಕು ಅಂತ ಹೇಳಿ ಮಾದರಿಯಾಗಿರುವಂಥ ಶ್ರೀ ಪಾಟೀಲರೇ, ಮಾನ್ಯ ಶಿವದಾಸಿ ಪಾಟೀಲ್ ಅವರೇ, ಅವರು ಧರ್ಮಸ್ಥಳಕ್ಕೆ ಬಂದಾಗ ಈ ವಿಷಯ ಪ್ರಸ್ತಾಪ ಮಾಡಿದರು. ಮಾಡುವಾಗ ನೀವು ಹೇಗಿದ್ದೀರಿ, ನಿಮ್ಮ ಮನುಷ್ಯನಾಗಿದ್ದ ಮಾತು ಕೇಳದೆ ನೇರವಾಗಿ ಐಹೊಳೆ ವಿಷಯವನ್ನೇ ಮಾದರಿ ನಾನು ಹೇಳ್ತಿದ್ದೆ. ಇಷ್ಟು ಬದ್ಧತೆಯಿಂದ ಇರ್ತಕ್ಕಂಥ ಸಚಿವರು ಈ ಇಲಾಖೆ ಸಿಕ್ಕಿದ್ದಂದ್ರೆ ಇಷ್ಟು ವೇಗವಾಗಿ ಅದ್ರ ಜೊತೆಗೆ ಇಲ್ಲಿ ನನ್ನ ಎಡಭಾಗದಲ್ಲಿ ಅಭಯ್ ಚಂದ್ರ ಜೈನ್ ಇದ್ದಾರೆ, ಮಾಜಿ ಸಚಿವರು, ಮತ್ತು ನಂಜಪ್ಪ ಮಠ್ ಅವರು ಇದ್ದಾರೆ, ಮತ್ತು ಇಲ್ಲಿ ಜಿಲ್ಲಾಧಿಕಾರಿಗಳು, ASI ಕಮಿಷನರ್ ಇದ್ದಾರೆ, ಮತ್ತೆಲ್ಲ ಅನೇಕ ಅಧಿಕಾರಿಗಳಿದ್ದೀರಿ. ನಿಮ್ಮನ್ನೆಲ್ಲರನ್ನು ಗುರುತಿಸಿ ಇವತ್ತು ನಮಗೆ ಬಹಳ ದೊಡ್ಡ ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಈ ಹೊಣೆಗಾರಿಕೆಯ ಹಿಂದೆ ಅನೇಕ ಪ್ರಶ್ನೆಗಳನ್ನು ಅವರು ಪರೀಕ್ಷೆಗಳನ್ನು ಮಾಡಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ. ಸುಮಾರು 1991ನೇ ಇಸ್ವಿಯಲ್ಲಿ ನಾನು ಅನೇಕ ಕಾರ್ಯಕ್ರಮಗಳಿಗೆ ಹೋದಾಗ ಅಲ್ಲಿ ನೋಡ್ತಾ ಇದ್ದೆ, ದೇವಸ್ಥಾನಗಳನ್ನು, ಪುರಾತನವಾದ ದೇವಸ್ಥಾನಗಳು ಶಿಲಾಮಯವಾಗಿ ಬಹಳ ಸುಂದರವಾಗಿ ನಿರ್ಮಾಣವಾಗಿದ್ದರೆ ಒಂದು ಅದನ್ನು ಬಿಟ್ಟು ಬಿಡುತ್ತಿದ್ರು, ಅದಕ್ಕೆ ಹಾಳಾಗಿ ಹೋಗ್ಲಿ, ಬಿದ್ದು ಹೋಗ್ಲಿ, ಅದನ್ನು ಯಾರು ಮುಟ್ಟು ಮತ್ತೆ ಯಾರು ಖರ್ಚು ಮಾಡೋದು ಅದಕ್ಕೆ ಅಂತ ಇಲ್ಲ. ಅನೇಕ ಕಡೆಗಳಲ್ಲಿ ಅದನ್ನು ನವೀಕರಿಸುವುದಂದ್ರೆ ಕಾಂಕ್ರೀಟ್ ಕಂಬಗಳನ್ನು ಹಾಕಿ, ಸ್ಲ್ಯಾಬ್ ಹಾಕಿ, ಗ್ರಿಲ್ ಹಾಕಿ ಅದನ್ನು ಮಾಡಿದ್ರೆ ರೂಪ ಕೆಡ್ತಿತ್ತು, ಮೂಲ ಸ್ವರೂಪ ಕೆಡ್ತಿತ್ತು. ಹಾಗಾಗಿ ಸ್ಮಾರಕಗಳನ್ನು ಅದೇ ರೂಪದಲ್ಲಿ, ಅದೇ ಹಿಂದೆ ಹಾಗಿತ್ತು ಹಾಗೆ ಅದೇ ರೀತಿ ನಿರ್ಮಾಣ ಮಾಡಬೇಕು ಅಂತ ನಾನು ಸಂಕಲ್ಪ ಮಾಡಿ ನಮ್ಮ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ನಿವೃತ್ತ ಅಧಿಕಾರಿಗಳನ್ನು ಸಹಾಯ ತೆಗೆದುಕೊಂಡು ಮಾಡಿದೆ. ಅದರಲ್ಲಿ ಪ್ರಥಮ ಇಲ್ಲಿ NIL ಬೆಂಗಳೂರಿನಲ್ಲಿ ಮಾಡಿದ್ವಿ. ನಾವು ಮಾಡಿ ಇದನ್ನು ಪರೀಕ್ಷೆ ಹೇಗೆ ಇದು ಸರಿಯಾಗಿದೆ ಇಲ್ಲೋ ಅಂತ ತೋರಿಸಬೇಕು ಅಂತೇಳಿ ಈ ಗೋರ್ಪಡೆ ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಗೋರ್ಪಡೆಯವರು ನಮ್ಮ ಜೊತೆಗೆ ದೇವಸ್ಥಾನದ ಸುತ್ತ ಬಂದು ಒಂದು ಮಾತು ಕೇಳಿದರು. ಹೆಗ್ಡೆ ಅವರೇ, ನೀವು ಏನು ಮಾಡಿದ್ದೀರಿ ಇಲ್ಲಿ ಕೆಲಸ ಅಂತ ಹೇಳಿದ್ರು. ನಾನು ಪಾಸ್ ಅಂತಂದೆ. ಅಂದರೆ ಜೀರ್ಣೋದ್ಧಾರ ಮಾಡಿದ್ದೇವೆ, ಅದಕ್ಕೆ ಗೊತ್ತಾಗೋದಿಲ್ಲ ಅಂತ. ಜೀರ್ಣೋದ್ಧಾರ ಆಗಿದ್ದ ಗೊತ್ತಾಗಬಾರ್ದು. ಅದೆಲ್ಲ ಹೊಸ ಕಲ್ಲು, ಹೊಸ ಬಣ್ಣ, ಹೊಸ ಹಳೆಯ ಕಲ್ಲುಗಳನ್ನು ಅಲ್ಲೇ ಬಿದ್ದಿರ್ತಾವ ಅಥವಾ ಅಲ್ಲೇ ಪಕ್ಕದಲ್ಲೆಲ್ಲೋ ಮಣ್ಣೊಳಗೆ ಕೂತಿರ್ತವೆ. ಅದನ್ನೆಲ್ಲ ತೆಗೆದು ಮತ್ತೆ ಜೋಡಿಸಿ ಅದನ್ನು ಪ್ರಾಕೃತ ಹಿಂದಿನ ಪ್ರಾಚೀನ ರೀತಿಯಲ್ಲಿ ಮಾಡುವಾಗ ನೀವು ಏನು ಮಾಡಿದ್ದೀರಿ ಅಂತಂದ್ರೆ, ಏನು ಮಾಡಲಿಲ್ಲ ಅಂದ್ರೆ ನಮಗೆ ಶಾಬಾಸ್ಗಿರಿ ಸಿಕ್ಕೋದು. ಅಂದರೆ ಅದು ಅದೇ ಮೂಲ ಸ್ವರೂಪಕ್ಕೆ ಹೋಗಿರಬೇಕು ಅಂತ. ಹಾಗಾಗಿ ಇದನ್ನು ಮುಂದುವರಿಸಿದೆವು. ಈಗ 1991ನೇ ಇಸ್ವಿಯಿಂದ ಇಲ್ಲಿವರೆಗೆ ಒಟ್ಟು 282 ಕಾರ್ಯಗಳನ್ನು ಮಾಡಿದ್ದೇವೆ. ಒಟ್ಟು 262 ಕಾರ್ಯ ಪೂರ್ಣ ಆಗಿದೆ ಮತ್ತು ಪ್ರಗತಿಯಲ್ಲಿ 13 ಇದೆ. ಒಟ್ಟು 282 ದೇವಾಲಯಗಳನ್ನು ಇದುವರೆಗೆ ನಾವು ಮಾಡಿದ್ದೇವೆ. ಇದಕ್ಕೆ ಸರ್ಕಾರದಲ್ಲಿ ಶ್ರೀಮತಿ ರಾಣಿ ಸತೀಶ್ ಅವರಿದ್ದಾಗ ಅವರು ಸರ್ಕಾರ ಕೂಡ ನಿಮ್ಮ ಜೊತೆ ಸೇರಿಕೊಳ್ಳುತ್ತೆ, 40% ಹಣ ನಾವು ಕೊಡ್ತೇವೆ ಅಂತೇಳಿ ಸರ್ಕಾರದ 40% ಮೊತ್ತವನ್ನು ಅವರು ಹಾಕಿದರು. ಆಮೇಲೆ ನಾವು 40% ಹಾಕಿದ್ದೇವೆ. 20% ಊರಿನವರು ಹಾಕಬೇಕು ಅನ್ನೋ ಕಡ್ಡಾಯ ಮಾಡಿದ್ವಿ. ಯಾಕೆಂದರೆ ಇನ್ನೂ 10-12 ದೇವಸ್ಥಾನಗಳು ಜೀರ್ಣೋದ್ಧಾರ ಆಗಿದೆ, ಅವರು ಊರವರು ವಹಿಸ್ಕೊಂಡಿಲ್ಲ. ಯಾಕಂದ್ರೆ ಯಾರೋ ಬರ್ತಾರೆ, ಯಾರೋ ಮಾಡ್ತಾರೆ ಅಂತ ಆದರೆ ನಾವು ಯಾಕೆ ತಲೆ ಕೆಡಿಸ್ಕೋಬೇಕು ಅಂತ. ಆದರೆ ನಮ್ಮ ಆಸೆ ಇರುವಂಥದ್ದು ಸ್ಮಾರಕಗಳನ್ನು ಪುನರ್ನಿರ್ಮಾಣ ಆದ ಮೇಲೆ ಅದು ಜೀವಂತ ದೇವಸ್ಥಾನ ಆಗಬೇಕು, ಲಿವಿಂಗ್ ಟೆಂಪಲ್ ಆಗಬೇಕು. ಅಲ್ಲಿ ಪೂಜೆ ನೀಡಬೇಕು, ಭಕ್ತರು ಬರಬೇಕು, ಅಲ್ಲಿ ಜನ ಓಡಾಡಬೇಕು. ಇಲ್ಲದೆ ಮತ್ತೆ ಅದು ಬಿದ್ದು ಹೋಗುತ್ತೆ, ಹಾಳಾಗಿ ಹೋಗುತ್ತೆ ಅಂತ ಹೇಳಿ. ಹಾಗೆ ಇವತ್ತು ಬಹಳ ಉತ್ತಮ ರೀತಿಯಲ್ಲಿ ನಮ್ಮ ಧರ್ಮೋದ್ಧಾರ ಟ್ರಸ್ಟ್ನ ಎಲ್ಲ ಹಿಂದಿನ ಅಧಿಕಾರಿಗಳು, ಈಗಿರುವಂಥ ಶ್ರೀ ನೇಮಿರಾಜರು ಜೀರ್ಣೋದ್ಧಾರ ಮಾಡಿದ್ದಾರೆ. ನನ್ನ ಸಹೋದರ ಸುರೇಂದ್ರ ಕುಮಾರ್ ಬೆಂಗಳೂರಿಂದ ಅದನ್ನು ಮಾರ್ಗದರ್ಶನ ಕೊಟ್ಟು ಅವರಿಗೆ ಬೆಂಬಲ ಕೊಟ್ಟು ಮಾಡ್ತಾ ಇದ್ದಾನೆ. ಹಾಗಾಗಿ ಎಲ್ಲ ಇದುವರೆಗೆ ಆಗಿರ್ತಕ್ಕಂಥ 282 ದೇವಾಲಯಗಳು ಕೂಡ ಮೂಲ ಸ್ವರೂಪದಲ್ಲೇ ಇದೆ. ಎಷ್ಟೋ ಕಡೆ ಶತ್ರುಗಳ ದಾಳಿಗಾಗಿ ಮಣ್ಣಿನಲ್ಲಿ ಮುಚ್ಚಿದ್ರು ಅದನ್ನು. ಈಗ ಕೇವಲ ಒಂದು 3 ಅಡಿ 4 ಅಡಿ ಬಾಗಿಲಿದೆ. ಅಂದರೆ ಅದರೊಳಗೆ ತೆಗೆದುಕೊಂಡು ಹೋಗಬೇಕು. ಆಮೇಲೆ ಮೇಲಿನ ಮಣ್ಣೆಲ್ಲ ತೆಗೆದ್ರೆ ಸುಂದರವಾದ ಗುಡಿ ಅದರೊಳಗಿದೆ. ಆ ಶತ್ರು ದಾಳಿ ಮಾಡುವಾಗ ಏನು ಮಾಡಿದ್ದಾರೆ, ಎಲ್ಲ ಮಣ್ಣು ಮುಚ್ಚಿ ಅದನ್ನು ಹಾಗೆ ಬಿಟ್ಟು ಹೋಗಿದೆ, ಹಾಗೆ ಉಳ್ಕೊಂಡು ಬಂದಿತ್ತು. ಇಂತಹ ಅನೇಕ ದೇವಾಲಯಗಳ ಜೀರ್ಣೋದ್ಧಾರ ಆಗಿದೆ, ಪುನರ್ನಿರ್ಮಾಣ ಆಗಿದೆ. ಹಾಗಾಗಿ ನನಗೆ ತುಂಬ ಸಂತೋಷ ಏನಂತಂದರೆ, ನಮ್ಮ ಕ್ಷೇತ್ರದ ಧರ್ಮಸ್ಥಳ ಕ್ಷೇತ್ರದ ವತಿಯಿಂದ ತಿಂಗಳಿಗೆ 150 ದೇವಾಲಯಗಳಿಗೆ ನಾವು ಸಹಾಯ ಮಾಡ್ತೇವೆ. ಸುಮಾರು 100ರಿಂದ 150 ದೇವಸ್ಥಾನಗಳಿಗೆ ಹೊಸ ದೇವಸ್ಥಾನ ನಿರ್ಮಾಣಕ್ಕೆ ಸಹಾಯ ಮಾಡ್ತೇವೆ. ಆದರೆ ಇದು ಹಾಗಲ್ಲ, ಇದು ಸ್ಮಾರಕಗಳಾಗಿಯೇ ಉಳಿಸಿಕೊಳ್ಳುವಂಥದ್ದು.
ಸ್ಮಾರಕಗಳನ್ನು ನಾವು ಕೆಡಿಸಿದರೆ ಮತ್ತೆ ಅದನ್ನು ಪುನರ್ನಿರ್ಮಾಣ ಮಾಡಲಿಕ್ಕಾಗಲ್ಲ. ಚಾಲುಕ್ಯರು, ಹೊಯ್ಸಳರು ಇವರೆಲ್ಲ ಮಾಡಿದ ದೇವಾಲಯಗಳು ಮತ್ತೆ ಇನ್ನೊಮ್ಮೆ ನಿರ್ಮಾಣ ಮಾಡಲಿಕ್ಕೆ ಆಗೋದಿಲ್ಲ. ಹೊಸದಾಗಿ ಕಾಂಕ್ರೀಟ್ನಲ್ಲಿ ಎಷ್ಟೆಷ್ಟು ದೇವಸ್ಥಾನಗಳಿದೆ, ಅದರದ್ದು ಮ್ಯೂಸಿಯಂ ಅದು. ಈಗ ನಮ್ಮ ಬಿರ್ಲಾ ಮಂದಿರ್ಗೆ ಹೋದರೆ ಬಿರ್ಲಾ ಮಂದಿರ ಭಾಳ ಚೆನ್ನಾಗಿದೆ, ಅದನ್ನು ನೋಡುವಾಗ ಅದನ್ನು ಏನೊಂದು ಮ್ಯೂಸಿಯಂ ನೋಡೋದೆಲ್ಲ ಭಕ್ತಿ ಭಾವನೆಯಲ್ಲಿ ಬರೋದಿಲ್ಲ. ಅದು ಇಲ್ಲಿ ನಮ್ಮ ದೇವಸ್ಥಾನ ಇಂಜಿನಿಯರ್ ಮಾಡಿದ್ದು ಭಾಳ ಸುಂದರವಾಗಿದೆ. ಇಂತಹ ಕರ್ನಾಟಕದಲ್ಲಿ ಇಂತಹ ಇಷ್ಟು ದೇವಾಲಯಗಳಿದೆ, 25,000 ದೇವಾಲಯಗಳಿದೆ ಅಂತ ಮಾನ್ಯ ಮಂತ್ರಿ ಎಷ್ಟು ಸಂತೋಷ ಆಗುತ್ತೆ. ಒಂದೊಂದು ದೇವಾಲಯವನ್ನು ನೋಡಿದರೆ ಕೂಡ ಧನ್ಯತೆ ಬರುತ್ತೆ. ಹಿಂದಿನ ಕಾಲದಲ್ಲಿ ರಾಜರು ಮತ್ತು ಶ್ರೀಸಾಮಾನ್ಯರು ಬಹಳ ಚೆನ್ನಾಗಿ ಗುಡಿಯನ್ನು ಮಾಡಿದ್ದಾರೆ. ಅಘಾಲಯ ಅಂತ ಶರಣಬೆಳಗೊಳ ಪಕ್ಕದಲ್ಲಿ ಅಘಾಲಯ ಅಂತಿದೆ. ಏನು ಸುಂದರವಾದ ಕೀರ್ತನೆ ಇದೆ ಅಲ್ಲಿ, ಎಷ್ಟು ಸುಂದರವಾದ ದೇವಾಲಯ ಅಂತ ಅನೇಕ ಸ್ಮಾರಕಗಳನ್ನು ಪುನರ್ನಿರ್ಮಾಣ ಮಾಡುವ ಒಂದು ಯತ್ನದಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಇವತ್ತು ಸರ್ಕಾರ ನಮ್ಮ ಮೇಲೆ ನಂಬಿಕೆ ಇಟ್ಟು ಸುಮಾರು ಈ 2 ವರ್ಷದ ಅವಧಿಯಲ್ಲಿ ಕೆಲಸ ಮುಗಿಸಬಹುದು ನಾವು ತಿಳ್ಕೊಂಡಿದ್ದೇವೆ. ಅವರೆಲ್ಲ ಸರಿಯಾಗಿ ಆ ಕ್ಷೇತ್ರದಲ್ಲಿ ಇರತಕ್ಕಂಥ ಕೆಲವು ವಾಸವಾಗಿರ್ತಕ್ಕಂಥವ್ರನ್ನ ಮನೆ ಬಿಡಿಸಿ ಅವರಿಗೆ ಯೋಗ್ಯವಾದ ಪರಿಹಾರ ಕೊಟ್ಟು ಅವರ ಸಂತೋಷಗಳಂತ ನಮಗೆ ಅವರು ಬಿಟ್ಟು ಕೊಟ್ಟರೆ ಆ ಜಾಗದಲ್ಲಿ ಸುಮಾರು 10 ಕೋಟಿ ರೂಪಾಯಿಯಲ್ಲಿ 2 ವರ್ಷದ ಒಳಗೆ ಕೆಲಸವನ್ನು ಮುಗಿಸ್ತೇವೆ. ಈಗ 50% ಮೊತ್ತವನ್ನು ಧರ್ಮಸ್ಥಳ ಕ್ಷೇತ್ರದಿಂದ ನಾವು ವಿನಿಯೋಗಿಸ್ತೇವೆ ಅಂತೇಳಿ ಮಾನ್ಯ ಸಚಿವರು ನಾವು ಹೇಳಿದ್ದೇವೆ. ಮತ್ತು ನಮಗೆ ಅವಕಾಶ ಕೊಟ್ಟಲ್ಲಿ 2 ವರ್ಷದಲ್ಲಿ ಈ ಕೆಲಸ ನಾವು ಮಾಡ್ತೇವೆ ಅಂತ ನಾವು ಹಾಗಾಗಿ ನಮ್ಮ ಧರ್ಮೋತ್ಥಾನ ಟ್ರಸ್ಟ್ ಮೂಲಕ ಇಂತಹ ಒಂದು ಕಾರ್ಯ ನಿರ್ವಹಣೆ ಆಗಿದೆ. ಕರ್ನಾಟಕದಲ್ಲಿ ಇರತಕ್ಕಂಥ ದೇವಾಲಯಗಳು ನೋಡಿದರೆ ನಾವು ಎಷ್ಟೋ ವಿದೇಶಕ್ಕೆ ಹೋದಾಗ ಅಲ್ಲಿರುವಂಥ ಸ್ಮಾರಕಗಳನ್ನು ನೋಡಿ ನಮಗೆ ನೋವಾಗುತ್ತೆ. ನಮ್ಮಲ್ಲಿ ಇದಕ್ಕಿಂತ ಅದ್ಭುತವಾದಂಥ ಸ್ಮಾರಕಗಳಿದ್ದಾವೆ, ಆದರೆ ಯಾರು ಇದು ನೋಡಲಿಕ್ಕೆ ಬರೋದಿಲ್ಲ ಅಂತ, ಯಾರು ಇದನ್ನು ಗಮನಿಸೋದಿಲ್ಲ ಅಂತ. ನಾವು ಕೆಲವು ದೇವಸ್ಥಾನ ಟಿ ವಿಯಲ್ಲಿ ನೋಡಿರ್ತೀರಿ, ಟ್ರಾವೆಲ್ ಎಕ್ಸ್ ಅಂತ ಬರುತ್ತೆ, ಟ್ರಾವೆಲ್ ಇದರಲ್ಲಿ ಬೇರೆ ಬೇರೆ ಕರ್ಕೊಂಡು ಹೋಗಿ ಗುಡಿಗಳನ್ನು ತೋರಿಸ್ತಾರೆ. ಆ ಗುಡಿಗಳಿಗೆ ನಮ್ಮ ಗುಡಿಗಳನ್ನು ಹೋಲಿಸಿದರೆ ಅದ್ಭುತವಾದ ಗುಡಿಗಳು ನಮ್ಮಲ್ಲಿದೆ. ನಮ್ಮಲ್ಲಿ ವಿದೇಶದಿಂದ ಪ್ರವಾಸಿಗರು ಕರ್ನಾಟಕಕ್ಕೆ ಬರಬೇಕಾದ್ರೆ ಈಗ ಹೇಗೆ ಕೇರಳದಲ್ಲಿ ಗಾಡ್ಸ್ ಓನ್ ಕಂಟ್ರಿ ಅಂತ ಹೇಳಿದ್ರೆ ಹಾಗೆ ಮಾನ್ಯುಮೆಂಟ್ಸ್ ಕಂಟ್ರಿ ಅಂತ, ಮಾನ್ಯುಮೆಂಟ್ಸ್ ಸ್ಟೇಟ್. ಈ ಕರ್ನಾಟಕ ಅಂದರೆ ಕರ್ನಾಟಕ ಇಸ್ ಫುಲ್ ಆಫ್ ಮಾನ್ಯುಮೆಂಟ್ಸ್ ಇರ್ತದೆ. ಕರ್ನಾಟಕಕ್ಕೆ ನಾವು ಆಹ್ವಾನಿಸಬೇಕು. ಅಲ್ಲಲ್ಲಿ ಬೇಕಾದಂಥ ಸುವ್ಯವಸ್ಥೆಗಳನ್ನು, ಹೋಟೆಲು ಇತ್ಯಾದಿ ವ್ಯವಸ್ಥೆಗಳನ್ನು ಮಾಡಿದರೆ ಇನ್ನೂ ಟೂರಿಸಮ್ಗೆ ಬಹಳ ಬೆಂಬಲ ಬರುತ್ತೆ, ಶಕ್ತಿ ಬರುತ್ತೆ. ಮತ್ತು ನಮ್ಮ ಕರ್ನಾಟಕದ ಶಿಲ್ಪಿಗಳ ಕರ್ನಾಟಕದ ವೈಭವವನ್ನು ನಾವು ಪ್ರಪಂಚಕ್ಕೆ ತೋರಿಸಲು ಸಾಧ್ಯವಿದೆ ಅಂತ ಹೇಳ್ತಾ, ಇಂತಹ ಒಂದು ಅವಕಾಶವನ್ನು ನಮಗೆ ಮಾಡಿಕೊಟ್ಟ ಬಗ್ಗೆ ಮಾನ್ಯ ಸರ್ಕಾರವನ್ನು, ಮಾನ್ಯ ಮುಖ್ಯಮಂತ್ರಿಗಳನ್ನ, ಮಾನ್ಯ ಸಚಿವರನ್ನು ನಾನು ಗೌರವಿಸಿ ಅವರಿಗೆ ನಾನು ಇಷ್ಟೇ ಮಾತು ಕೊಡ್ತೇನೆ. ನಮ್ಮವರು ಭಾಳ ಉತ್ಸಾಹದಿಂದ ಇದ್ದಾರೆ. ಯಾಕಂದರೆ ನಾವು ಎಂಥ ಕ್ಲಿಷ್ಟ ಕಾರ್ಯಗಳಿದ್ರೂ ಕೂಡ ಅದನ್ನು ನಾವು ಮಾಡ್ತೇವೆ. ಎಷ್ಟು ಕ್ಲಿಷ್ಟವಾದಂಥ ಪರಿಸ್ಥಿತಿಯಲ್ಲಿ ದೇವಸ್ಥಾನಗಳಿದ್ದರೂ ಕೂಡ ಅದನ್ನು ಮತ್ತೆ ಪುನರುಜ್ಜೀವನ ಮಾಡ್ತೇವೆ. ಹಾಗಾಗಿ ಇಲ್ಲಿರುವಂತಹ ದೇವಾಲಯಗಳನ್ನು ಕೂಡ ಪುನರುದ್ಧಾರ ಮಾಡಿ ಪುನರುಜ್ಜೀವನ ಕೊಟ್ಟು ಅವುಗಳನ್ನು ಲಿವಿಂಗ್ ಟೆಂಪಲ್ಸ್ ಮತ್ತೆ ಉಸಿರಾಡುವಂತೆ ಮಾಡ್ತೇವೆ ಅಂತ ಅವರಿಗೆ ಮಾತು ಕೊಡ್ತಾ ಇವತ್ತಿನ ಅಗ್ರಿಮೆಂಟ್ ಆಗಿದೆ. ಇದು ಕೇವಲ ನಮ್ಮ ಆಡಳಿತಾತ್ಮಕವಾಗಿ ಮಾಡಿದ ಇದು. ಇನ್ನು ಆದಷ್ಟು ಶೀಘ್ರ ನಮಗೆ ಆ ಜಾಗವನ್ನೆಲ್ಲ ಒತ್ತುವರಿಯನ್ನು ತೆರವು ಮಾಡಿಕೊಟ್ರೆ ನಾವು ತಕ್ಷಣ ಕಾರ್ಯವನ್ನು ಪ್ರಾರಂಭಿಸ್ತೇವೆ. ಒತ್ತುವರಿಗೆ ಅಲ್ಲಿಯ ನಮ್ಮ ನಂಜೇಂದ್ರ ಮಠವನ್ನು ಇದ್ದಾರೆ, ಹಾಗೆ ಅವರು ಮತ್ತು ಊರವರೆಲ್ಲ ಸೇರಿ ಅವರನ್ನು ಸ್ವಲ್ಪ ಅವರಿಗೆ ಪರಿಹಾರ ಕೊಟ್ಟು ಅವರನ್ನು ಮನವೊಪ್ಪಿಸಿ ಬಿಡಿಸಿದರೆ ಬಹಳ ಒಳ್ಳೆಯದು. ಒಂದು ಮಾತಿದೆ, ಯಾವುದಾದ್ರೂ ಕ್ಷೇತ್ರ ಉದ್ಧಾರ ಆಗಬೇಕಾದ್ರೆ ಅಲ್ಲಿರೋರು ಪ್ರೀತಿಯಿಂದ ಅದನ್ನು ಬಿಟ್ಟು ಕೊಡಬೇಕು. ಬಲಾತ್ಕಾರವಾಗಿ ಅವನ್ನ ಕಳಿಸಿದರೆ ಅದು ಸರಿಯಲ್ಲ ಅಂತ ಒಂದು ಮಾತಿದೆ. ಹಾಗಾಗಿ ಅವನ್ನೆಲ್ಲ ಮನವೊಲಿಸಿ ಅವರಿಗೆ ಕೊಡುವಂಥ ಪರಿಹಾರನ ಕೊಟ್ಟು ಅವರನ್ನು ಬಿಡಿಸಿದಲ್ಲಿ ಆ ಎಲ್ಲ ಕೆಲಸವನ್ನು ನಾವು ನಮ್ಮ ಟ್ರಸ್ಟ್ ಮೂಲಕ, ಧರ್ಮೋತ್ಥಾನ ಟ್ರಸ್ಟ್ ಮೂಲಕ ನಾವು ಮಾಡ್ತೇವೆ ಅಂತ ಹೇಳ್ತಾ, ಇಂಥ ಒಂದು ಅವಕಾಶ ಕೊಟ್ಟು ನಮ್ಮ ಮೇಲೆ ನಂಬಿಕೆ ಇಟ್ಟಂಥ ಸರ್ಕಾರಕ್ಕೆ, ಶ್ರೀ ಪಾಟೀಲ್ರವರಿಗೆ ನಮ್ಮ ಧನ್ಯವಾದಗಳನ್ನು ಹೇಳ್ತಾ ನಮ್ಮ ಎಲ್ಲ ಟ್ರಸ್ಟ್ ಪರವಾಗಿ ಅವರಿಗೆ ಅಭಿನಂದನೆ ಕೊಡ್ತೇನೆ. ಮತ್ತು ಇದನ್ನು ಸುಂದರವಾಗಿ ನಾವು ಮಾಡ್ತಿರೋ ಆಶ್ವಾಸನೆಯನ್ನು ಕೂಡ ನಾನು ಕೊಟ್ಟು ನಿಮ್ಮೆಲ್ಲರಿಗೂ ಮಂಜುನಾಥ ಸ್ವಾಮಿ ಆಶೀರ್ವಾದ ಇಲ್ಲಿದ್ದಂತೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.